ವೇದಾಂತ್ನ ಚೇಲ ಕಾಂತ ನನ್ನ ಮನೆಗೆ ಬರ್ತಾನೆ, ಅದನ್ನ ಹೇಳ್ಬೇಕು ಅಂತ ಅಷ್ಟನ್ನು ಗೊತ್ತಾಗಲ್ವಾ ನಿಂಗೆ? ಈಗ ಎಲ್ಲಿದ್ದಾನೆ ಆ ಕಾಂತ? ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳು. ಆ ಕಾಂತ ಏನಾದ ಅಂತ ಕೇಳಿದೆ. ತಪ್ಪಿಸ್ಕೊಂಡು ಹೋದ. ತಪ್ಪಿಸ್ಕೊಂಡು ಹೋದ್ನ? ಅದು ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೆ? ನನ್ನ ಮನೆ ಅಂದರೆ 7 ಸುತ್ತಿನ ಕೋಟೆ, ಒಳಗಡೆ ಬರೋದು ಮಾತ್ರ ಅವ್ರ ನಿರ್ಧಾರ, ಆಮೇಲೆ ವಾಪಸ್ ಹೋಗೋದು ಬಿಡೋದು ನನ್ನ ನಿರ್ಧಾರ ಅಂತ ಏನೇನೋ ಡೈಲಾಗ್ ಹೊಡಿತಾ ಇದ್ರಿ. ಈಗೇನಾಯ್ತು? ಆಫ್ಟರ್ ಆಲ್ ಆ ಕಾಂತನ್ನ ಹಿಡಿದು ಕಟ್ ಹಾಕೊಳ್ಳೋದಕ್ಕಾಗಲಿಲ್ಲ ನಿಮಗೆ. ಸುಮ್ಮನೆ ಮಾತ್ರ ಚೆನ್ನಾಗಿ ಆಡ್ತೀರ. ಎಲ್ಲ ಕಡೆಯಿಂದನೂ ನನಗೆ ಸೋಲು ನಿಮ್ಮಿಂದಾನೇ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಅಂದ್ರೆ? ನೀವು ನೋಡಿದ್ರೆ ಕಾಂತ ಬಂದಿದ್ದ, ಅವನು ತಪ್ಪಿಸ್ಕೊಂಡು ಹೋದ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ವೈದೇಹಿ ವಾಪಸ್ ಮನೆಗೆ ಬಂದು ಕೂತಿದ್ದಾಳೆ. ಏನು, ವೈದೇಹಿ ಮನೆಗೆ ವಾಪಸ್ ಬಂದಿದ್ದಾಳ? ಆ ವೇದಾಂತ್ಗೆ ಮತ್ತೆ ಹೇಳಿ ಆ ವೈದೇಹಿನ ಆಚೆ ಹಾಕ್ಸ್ಲಾ? ಅವಳು ಮೊದಲು ತುಂಬ ಅಮಾಯಕಿ ಥರ ಇದ್ಲು. ನಾನು ಏನೇ ಹೇಳಿದ್ರು ಅದಕ್ಕೆಲ್ಲ ಸರಿ ಅಂತ ತಲೆದೂಗ್ತಾ ಇದ್ಲು. ಆದರೆ ಈಗ ನನ್ನನ್ನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅವಳ ಹಾವ ಭಾವ ನಡೆ ನುಡಿ ಪ್ರತಿಯೊಂದು ಚೇಂಜ್ ಆಗಿದೆ. ಅವಳೀಗ ಮೊದಲಿನ ವೈದೇಹಿ ವಸಿಷ್ಠ ಅಲ್ಲ. ಅವಳಲ್ಲಿ ಏನೋ ಒಂಥರ ವಿಚಿತ್ರ ಕಾನ್ಫಿಡೆನ್ಸ್ ಬಂದಿದೆ. ಅವಳು ನಡ್ಕೊಂಡು ಬರ್ತಾ ಇದ್ರೆ ಹಲೋ ಹಲೋ ಹಲೋ, ಈ ಸುಹಾಸಿನಿ ಯಾಕೆ ಸಡನ್ ಆಗಿ ಫೋನ್ ಕಟ್ ಮಾಡಿದ್ಲು? ಯಾಕೆ ಸುಹಾಸಿನಿ, ಟೆನ್ಷನ್ನಲ್ಲಿದೆಯಾ? ಎ ಸಿ ಹಾಕ್ಕೋಬೇಕಾಗಿತ್ತು, ಮನೇಲಿ ಎ ಸಿ ಇದೆಯಲ್ಲ. ಅದು ಸರಿ, ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಅದು ಲೋನ್ ಬೇಕಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ನೀನೇನಂದೆ? ಬೇಡ ಅಂತ. ಈ ಲೋನ್ ಬೇಕಾ, ಇನ್ಶೂರೆನ್ಸ್ ಬೇಕಾ ಅಂತ ಕೇಳೋ ಹಾಗೆ ಒಳ್ಳೆತನ ಬೇಕಾ, ಮನುಷ್ಯತ್ವ ಬೇಕಾ ಅಂತ ಕೇಳೋದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಗ ನಾನು ಸಾಲ ಮಾಡಾದರೂ ನಿಂಗೆ ಕೊಡಿಸ್ತಾ ಇದ್ದೆ. ನಿನ್ನ ಕೈಲಾಗುತ್ತಾ? ಈ ಮನೆಗೆ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು. ಆಗಲ್ವಾ? ಸುಮ್ಮನೆ ಇರು. ಇನ್ಮೇಲೆ ನೀನು ಈ ನರಿ ಬುದ್ಧಿ ತೋರ್ಸಕ್ಕೆ ಹೋಗಬೇಡ. ತೋರಿಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಜೋಕೆ. ಗುಂಡಣ್ಣನ ಬಟ್ಟೆಗಿಂತ ಆರ್ತಿ ಬಟ್ಟೆನೇ ಜಾಸ್ತಿ ಇದೆ ಅನ್ಸುತ್ತೆ. ಇದನ್ನ ನಾವು ಖಂಡಿಸ್ಬೇಕು. ಗುಂಡಣ್ಣಂಗೆ ಅನ್ಯಾಯ ಮಾಡ್ದಂಗಾಗ್ಲಿಲ್ವಾ? ಎಲ್ರಿ ಸಾರ್ಥಕಾದ್ಯ ಇನ್ನೂ ಬಂದಿಲ್ಲ? ಊರಿಗೆ ಮುಂಚೆ ಹೊರಗಡೆ ಕರ್ಕೊಂಬಂದ್ಬಿಟ್ರಿ. ಎಲ್ಲದಕ್ಕೂ ಮುಂಚಿತವಾಗಿ ತಯಾರಿ ಮಾಡ್ಕೊಂಡಿರ್ಬೇಕು. ಬರೀ ಬರ್ತಾರೆ, ಫೋನ್ ಮಾಡಿದ್ರು ಈಗ ತಾನೆ. ಮಗು ಎಲ್ಲಿ? ಅಂಜು, ಮಗನ್ ತಗೊಂಡ್ ಬಮ್ಮ.
ಓಲಪ್ಪ ಅಯ್ಯೋ ನೋಡು ಗುಂಡಣ್ಣ ನಿಮ್ಮಮ್ಮ ಬರ್ದೇ ಇದ್ರು ಪರವಾಗಿಲ್ಲ ನೀನ್ ಮಾತ್ರ ಅವಾಗ ಅವಾಗ ನಾನು ನೋಡಕ್ ಮನೆಗ್ ಬರ್ತಾನೆ ಇರ್ಬೇಕು ನಾನು ಎಷ್ಟ ಮಿಸ್ ಮಾಡ್ಕೋತೀನಿ ಗೊತ್ತಾ ಗುಂಡಣ್ಣ ನವ್ಯ ಕಾಣೋ ನನ್ ಬಂಗಾರ ನೀನು ಅಂಜು ನೀನೇ ಮಗು ನೀನ್ ಮಗುನ ಆಟ ಆಡಿಸ್ತೀಯಾ? ಅಮ್ಮ ನೀನ್ ಸುಮ್ನಿರು ನಿಂಗೇನು ಗೊತ್ತಾಗಲ್ಲ. ಹಬ್ಬದ ದಿನ ಹಬ್ಬ ಮುಗಿಸ್ಕೊಂಡು ಹೋಗು ಅಂದ್ರೆ ಆರ್ತಿ ಅಕ್ಕ ಈಗ್ಲೇ ಹೊರಡ್ತಾ ಇದ್ದಾಳೆ. ನಾನು ಅಲ್ಲೇ ತನಕ ಆದ್ರೂ ನನ್ ಬಂಗಾರ ಮುದ್ದಾಡೋದ್ ಬೇಡ್ವಾ? ಆಯ್ತು ಆಯ್ತು, ಆದ್ಯ ಸಾರ್ಥಕ್ ಬರೋವರೆಗೂ ಎಷ್ಟು ಬೇಕಾದ್ರೂ ಮಗುನ ಆಟ ಆಡ್ಸಿ. ಅದ್ ಸರಿ, ಎಲ್ರಿ ಇವ್ರಿಬ್ರು ಇನ್ನು ಬಂದೇ ಇಲ್ಲ. ಮಗುನ ಎಷ್ಟೊತ್ತು ಅಂತ ಹೊರಗಡೆ ನಿಲ್ಸ್ಕೊಂಡಿರೋದು? ಇನ್ನೇನು ಬರ್ತೀನಿ ಅಂತ ಹೇಳಿದ್ರು ಪ್ರೀ. ಸಾರ್ಥಕ್ ಪಾಪ ಅದ್ಕೆ ಪ್ಲೀಸ್ ಅಕ್ಕ ಕೊಡು, ನಂಗ್ ಗೊತ್ತಿಲ್ಲ ಬಂಗಾರ ಕೊಡು ಅದ್ಕೆ ಕೊಡು ಅಂಜು ಅಕ್ಕ ಪ್ಲೀಸ್ ಅಂಜು ಕೊಡು ಅಂಜು ಪ್ಲೀಸ್. ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ ನನ್ ಬಂಗಾರ ಅಂಜು ಬೇಗ ಸರಿ ಹುಷಾರು. ಆದ್ಯಾ ನಿಮ್ ವಿಕ್ಕಿ ಅಣ್ಣ ಅಂತ ಚೆನ್ನಾಗ್ ಗೊತ್ತು, ಆಮೇಲೆ ಮಗುನ್ ವಿಚಾರಿಸ್ಕೊ. ಮೊದ್ಲು ನೀನ್ ಹೇಗಿದ್ಯಾ ಅಂತ ಹೇಳು. ನಾನ್ ಚೆನ್ನಾಗಿದ್ದೀನಿ ಚಿಕ್ಕತ್ತೆ. ಚಿಕ್ಕಮ್ಮ, ಆದ್ಯ ಇವತ್ತೆಲ್ಲ ಮಗುನ ಯಾರ ಕೈಗೂ ಕೊಡಲ್ಲ ನೋಡಿ. ಮನೆಯಿಂದ ಬರ್ತಾ ಇದನ್ನ ಹೇಳ್ಕೊಂಬಂದ್ಲು, ಮಗುನ ಹಿಂಗ ಆಟಾಡ್ಸಿನಿ ಹಂಗ ಆಟಾಡ್ಸಿನಿ, ನನ್ನ ಕೈಲಂತೂ ಕೊಡೋದೇ ಇಲ್ವಂತೆ. ಈಗ ನೋಡಿ ಬೇಕಾದ್ರೆ ಆದ್ಯ ಮಗು ಕೊಡು ಒಂಚೂರು. ನಾನ್ ಕೊಡಲ್ಲ, ನೀವು ನೋಡೋದು ಆಟ ಆಡ್ಸೋದು ಏನಿದ್ರು ಮನೆಗೆ ಹೋದ್ಮೇಲೆ. ಬೇಡ ಬಿಡು. ಸಾರ್ಥಕ್, ನಿಮ್ಮನೆಯಲ್ಲೂ ಹೋಮ್ ಮಿನಿಸ್ಟರ್ ನಡೆಯೋದು? ಅಯ್ಯೋ ಚಿಕ್ಕಪ್ಪ, ಅವ್ರದೇ ಅಲ್ವಾ ಸರ್ಕಾರ. ನಾನೀಗ ಒಂದು ಸಂಘ ಕಟ್ಟಬೇಕು ಅಂತ ಇದೀನಿ. ಅಖಿಲ ಕರ್ನಾಟಕ ನೊಂದ ಗಂಡಂದಿರ ಸಂಘ ಅಂತ. ನಾನೇ ಅಧ್ಯಕ್ಷ, ನೀವೇ ಖಜಾಂಜಿ. ಅಯ್ಯೋ ಬೇಡಪ್ಪ. ಪರವಾಗಿಲ್ಲ ತೊಗೊಳ್ಳಿ ಚಿಕ್ಕಪ್ಪ. ಮನೆಯಲ್ಲೇ ನಾನು ನಡೆಯೋದಿಲ್ಲ, ಇನ್ನು ಸಂಘದಲ್ಲಿ ನಡೆಯುತ್ತಾ? ನಿನ್ನೆ ಏನಾದರೂ 2 ಬೊಮ್ಸ್ಗೆ 2 ಕಾಲ್ಗೆ ಇಂಜೆಕ್ಷನ್ ತಗೊಂಡಿಲ್ಲ ಅಂದಿದ್ರೆ ಈ ರೇಂಜಿಗೆ ಡೆಕೋರೇಷನ್ ಮಾಡೋಕೆ ಆಗ್ತೈತಕ್ಕ ಅಂತ ನಿನ್ನ ಕೈಯಲ್ಲಿ. ಆದರೂ ಗಣೇಶ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ನೋಡು. ಯು ಆರ್ ಗ್ರೇಟ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೇ. ಕಲ್ಪತರು ಅಂದರೆ ಕೊಳ್ಳಿದೆ ಮನೆ ಬಂದು ನಿಂತಿದ್ಯಲ್ಲಪ್ಪ. ಮೇಡಮ್ ಗುಡ್ ಮಾರ್ನಿಂಗ್. ಗಣೇಶ ಹಬ್ಬದ ಶುಭಾಶಯಗಳು. ಈ ಅಮ್ಮ ಯಾವಾಗಲೂ ಕೋಪ ಮಾಡಿಕೊಂಡು ಮಕನ ಅಂತಾನೆ ಇಟ್ಕೊಂಡಿರ್ತಾರೆ. ಅಲ್ಲ, ನನ್ನ ಡೆಕೋರೇಷನಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ಏನೂ ಇಲ್ವಲ್ಲ, ಚೆನ್ನಾಗೇ ಐತೆ. ದೊಡ್ಡವರು ಏನು ಮಾಡಿದ್ರು ನಡೆಯುತ್ತೆ, ಅದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಏನಾಯ್ತು ಕಾಂತ ಅವ್ರೆ? ಏನೂ ಇಲ್ಲ ಹೊಸಮ್ಮ, ಹಬ್ಬದ ದಿನ ಭೂತ ಮೆಟ್ಕೊಂಡಿದೆ. ಭೂತಾನ? ಯಾರಿಗೆ? ಅಯ್ಯಯ್ಯೋ, ಈಗ ನಾನೇನಾದರೂ ಸುಹಾಸಿನಿ ಮೇಡಮ್ ಅಂತ ಹೇಳಿದ್ರೆ ಇವ್ರು ಅವ್ರಿಗೆ ಹೋಗಿ ಹಾಕೊಟ್ರೆ ನನ್ನ ಕತೆ ಅಷ್ಟೇ. ಅರ್ಥ ಆಯ್ತು ಬಿಡಿ. ಮದ್ದಾನೆಗೆ ಹಬ್ಬದ ದಿನಾನು ಅಂಕುಶ ಹಾಕಬೇಕು. ಒಂದ್ ನಿಮಿಷ ಕಾಂತ ಅವ್ರೆ, ಆ ಹೂವನ್ನ ನೀವು ತೆಗಿಬೇಡಿ. ಈ ಹೂವು ನೀವು ಕೆಳಗೆ ಬೀಳ್ಸಿದ್ದಲ್ಲ ಅಲ್ವಾ? ಅಯ್ಯಯ್ಯೋ, ನಮ್ಮ ಮನೆ ದೇವರಾಣೆಗೂ ನಾನಲ್ಲ ಹೊಸಮ್ಮ. ಹಾಗಾದ್ರೆ ನೀವ್ ಯಾಕೆ ತೆಗಿತೀರಾ? ಅವ್ರ ಪಾಪನ ಅವರೇ ತೊಳ್ಕೋಬೇಕು. ಅರ್ಥ ಆಗ್ಲಿಲ್ಲ. ಅಂದ್ರೆ ಇದನ್ನ ಕೆಳಗೆ ಬೀಳ್ಸಿದ್ದು ಸುಹಾಸಿನಿಯವರಲ್ವಾ? ಹೌದು. ಹಾಗಾದ್ರೆ ಅವರೇ ಬಂದು ಇದನ್ನ ತೆಗಿತಾರೆ. ಹೊಸ ಅಮ್ಮ, ಈ ಮನೆಯಲ್ಲಿ ನಿಮಗಿಂತ ಎಕ್ಸ್ಪೀರಿಯನ್ಸು ನನಗೆ ಜಾಸ್ತಿ ಆಗಿದೆ. ಸುಹಾಸಿನಿ ಮೇಡಮ್ಮು ಇದುವರೆಗೂ ಯಾವ ಕೆಲಸನೂ ಮಾಡೇ ಇಲ್ಲ. ಅಂಥದ್ರಲ್ಲಿ ಅವರು ಬಿಸಾಕಿರೋ ಹೂವನ್ನ ಅವರೇ ಬಂದು ಎತ್ಕೊಳ್ತಾರ? ನಾವೇ ಚಾನ್ಸೇ ಇಲ್ಲ.
ಕಾಲ ಎಲ್ರ ಕಾಲು ಎಳಿಯತ್ತೆ ಕಾಂತವ್ರೆ. ಒಂದು ನಿಮಿಷ ಇರಿ. ಸುಹಾಸಿನಿ ಅವರೇ, ಸುಹಾಸಿನಿ ಅವರೇ. ಇವ್ರೇನ್ ಇಷ್ಟು ಜೋರಾಗಿ ಕೂಗ್ತಾ ಇದ್ದಾರೆ? ಏನ್ ನಡೀತಾ ಇದೆ ಇಲ್ಲಿ? ಸುಹಾಸಿನಿ ಅವರೇ, ನಿಮ್ಮನ್ನೇ ಕರಿತಾ ಇರೋದು, ಬನ್ನಿ ಇಲ್ಲಿ. ಯಾಕೆ ಹಾಕಿರ್ಚ್ತಾ ಇದ್ಯಾ? ಈ ಹೂ ಬಿಸಾಕಿದ್ದು ನೀವೇನಾ? ಅಯ್ಯೋ ಮೇಡಮ್, ಅದು ಯಾಕಂತ ನೋಡ್ತಾ ಇದ್ದೀರಾ? ನಮ್ಮ ತಾಯಣೆ ನಾನೇನು ಹೇಳಿಲ್ಲ ಮೇಡಮ್. ನೀವು ತುಂಬ ಒಳ್ಳೆಯವರು, ನಿಮ್ಮ ಬಗ್ಗೆ ನಾನು ಯಾಕೆ ಅವ್ರ ಹತ್ರ ಹೇಳಿ? ಏನಣ್ಣ ನೀನು ಅದೇ ಹಳೆ ಜೋಕ್ ಹೇಳ್ತಾ ಇರ್ತೀಯ? ಆಯ್ತು ಬಿಡಮ್ಮ ಅಂಜು, ಈಗಿನ ಕಾಲದ ಹೆಣ್ಮಕ್ಳಿಗೆ ಎಲ್ಲಿ ಮಾತು ಕೊಡೋಕ್ಕಾಗುತ್ತೆ? ನನ್ನ ಜೋಕಿಗೆ ನಾನೇ ನಕ್ಕೊಳ್ತೀನಿ. ಚಿಕ್ಕಪ್ಪ ಚಿಕ್ಕಮ್ಮ, ನಾವಿನ್ನು ಹೊಡ್ತೀವಿ ಮನೆಗೆ. ಗಣಪತಿ ಬರೋ ಟೈಮ್ ಆಯಿತು. ಲೇಟ್ ಆದರೆ ನಿಮ್ಮ 2ನೇ ಮಗಳಿದ್ದಾಳಲ್ಲ ರೌಡಿ ಬೇಬಿ, ನಮ್ಮಿಬ್ರನ್ನು ಮರ್ಡರ್ ಮಾಡ್ಬಿಡ್ತಾಳೆ. ಆರ್ತಿ ಬಾ ಹೊಡೋಣ. ಅಯ್ಯಯ್ಯೋ, ಒಂದು ನಿಮಿಷ, ಅರ್ಶಿನ ಕುಂಕುಮ ಕೊಡಬೇಕು. ಬಾ ಮಾರ್ತಿ. ಬರೀ ಇವ್ರಿಗೆ ಲೇಟ್ ಆಗ್ತಾ ಇದೆ, ಇಲ್ಲೇ ಕೊಡು. ಇಲ್ಲ, ಇಲ್ಲೇ ಕೊಡು ಅಂತ ಹೇಳೋದಲ್ಲ. ಸರಿ ಬಿಡಿ. ಅದ್ಕೆ ಈಗ್ಲಾದ್ರೂ ನನ್ ಬಂಗಾರ ನಾನು ಎತ್ಕೋತೀನಿ ಕೊಡಿ ಅದ್ಕೆ. ಪ್ಲೀಸ್ ಅದ್ಕೆ, ನನ್ ಬಂಗಾರನ ಒಂದ್ಸಲ ಇಟ್ಕೋತೀನಿ ಕೊಡಿ ಅದ್ಕೆ. ನಾನು ಎತ್ಕೋತೀನಿ. ಹುಷಾರು. ಆದ್ಯಾ, ಕ್ಷಮಿಸ್ಬಿಡಮ್ಮ. ಯಾಕೆ ಬರೀ ನೀನಂತ ತಪ್ಪೇನು ಮಾಡಿದೆ? ಆರ್ತಿ ಯಾಕೆ ಅರ್ಶಿನ ಕುಂಕುಮ ತಗೋಬಾರ್ದು? ಅದು ಯಾಕೆ ತಗೋಬಾರ್ದು? ಹೆಣ್ಣು ಯಾವತ್ತಿದ್ರು ಸುಮಂಗ್ಲಿನೇ. ಹಳೆಯಂದ್ರು ತೀರ್ಕೊಂಡ್ರು ಅದು ಮಾತ್ರಕ್ಕೆ ಇವಳಿಗೆ ಯಾಕೆ ಶಿಕ್ಷೆ ಕೊಡಬೇಕು? ತಾನು ತನ್ನ ಗಂಡ ತನ್ನ ಮನೆ ಅಂತ ಯೋಚನೆ ಮಾಡಿದೆ. ನಮ್ಮ ಮನೆ, ನಮ್ಮ ಮನೆಯವರು, ನಮ್ಮ ಕುಟುಂಬ, ನಮ್ಮ ಸಮಾಜ ಅಂತ ಯೋಚನೆ ಮಾಡೋ ಪ್ರತಿಯೊಂದು ಹೆಣ್ಣು ಸುಮಂಗ್ಲಿನೇ. ಬರೀ ಅವಳಿಗೆ ಅರ್ಶಿನ ಕುಂಕುಮ ಕೊಡು. ಕೂತ್ಕೊಬಿಟ್ಟೆ. ಸುಹಾಸಿನಿಯವರೇ, ನಾನು ನಿಮ್ಮ ಹತ್ರ ಕೇಳಿದ್ದು ಇಷ್ಟೇ, ಹೂವನ್ನ ನೀವೇ ಕೆಳಗೆ ಬೀಳಿಸಿದ್ದ ಅಂತ. ಹೌದು ನಾನೇ. ಏನೀಗ? ನೋಡಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಿಬಿಡಿ. ಮರ್ಯಾದೆಯಿಂದ ನೀವೇ ಬೀಳ್ಸಿರೋ ಹೂವನ್ನ ತೆಗೆದು ಕಾಂತ ಅವ್ರ ಕೈ ಕೊಡಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ, ಅದನ್ನ ನಿಂಗೆ ತೋರಿಸ್ಬೇಕು. ಯಾ ನೆನಪಾಯ್ತಾ? ಚೆನ್ನಾಗಿ ನೆನ್ಪು ಮಾಡ್ಕೊಂಡ್ರಾ? ಈಗ ಈ ಹೂವನ್ನ ನೀವೇ ತೆಗೆದು ಕಾಂತ ಅವ್ರ ಕೈ ಕೊಡ್ತೀರಾ. ಏನು ಯೋಚನೆ ಮಾಡ್ತಿದ್ದೀರಾ? ತೆಕ್ಕೊಡಿ. ಹೊಸಮ್ಮ, ಅದು ಅವರು ಮನೆ ಯಜಮಾನಿ, ಅವರು ಕೆಲಸ ಮಾಡೋದು ಅಂದ್ರೆ. ಕಾಂತವ್ರೆ, ಒಂದು ಗಾದೆ ಮಾತು ಕೇಳಿದ್ದೀರಾ? ಯಾವುದು ಹೊಸಮ್ಮ? ಆಳಾಗಿ ದುಡಿಬೇಕು, ಅರಸನಾಗಿ ಉಣ್ಬೇಕು ಅಂತ.
ಆಳಾಗಿ ದುಡಿದ್ರೇನೆ ತುಂಬ ದಿನ ಅರಸನಾಗಿರೋಕ್ಕೆ ಸಾಧ್ಯ. ಇಲ್ಲಿರೋರ್ಗೆ ರಾಜ ಆಗಬೇಕು ಅಂದರೆ ಕಿರೀಟ ಹೊತ್ಕೊಳ್ಳೋ ತಲೆನೋವು ಮಾತ್ರ ಬೇಡ ಅಲ್ವಾ? ಏ ವೈಜಯಂತಿ, ಮುಂದೆ ಏನು ಮಾತಾಡಬೇಡಿ. ಮಾತಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ. ಮೊದಲ ಹೂವನ್ನು ತೆಗೀರಿ. ಅತ್ತೆ, ನೀವು ಕೆಲಸ ಮಾಡ್ತಾ ಇದ್ದೀರಾ? ಅತ್ತೆ, ಅಮ್ಮ, ಸುಹಾಸಿನಿ ಅತ್ತೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ರಾ? ಇಲ್ಲ ಅಮೂಲ್ಯ ಅವರೇ, ಕಾಂತ ಅವರು ಹೇಳಿದ್ರು ಬೇಡ ನೀವು ಮಾಡೋದು ಅಂತ. ಆದರೂ ನಮ್ಮನೆ ಕೆಲಸ ಅಲ್ವಾ, ನಾನು ಮಾಡ್ತೀನಿ ಅಂತ ಮಾಡಿದ್ರು. ಅಮೂಲ್ಯ ಅವರೇ, ಒಂದು ಗಾದೆ ಮಾತಿದೆಯಲ್ವಾ, ಅಪ್ಪ ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು ಅಂತ. ಅದಕ್ಕೆ ಪಾಪ ಅವರೇ ಮಾಡ್ತಿದ್ರು ಅಂತ ಕಾಣುತ್ತೆ. ಹೌದಾ? ನಮ್ಮ ಸುಹಾಸಿನಿ ಅತ್ತೆ ಕುಡ್ತಿದ್ ನೀರು ಲೋಟ ಕೂಡ ಸಿಂಕಿಗೆ ತಾಕಲ್ಲ, ಇನ್ನ ಇಷ್ಟೆಲ್ಲ ಕೆಲಸ ಮಾಡ್ತಾರಾ? ನನಗೂ ಗೊತ್ತಿಲ್ಲ ಅಮೂಲ್ಯ ಅವರೇ. ಎಲ್ಲಾದ್ರೂ ಹೊರಟಿದ್ದೀರಾ? ಅಮ್ಮ, ನಾನು ವೇದಾಂತ್ ಗಣಪತಿ ತರಕ್ಕೆ ಹೋಗ್ತಿದ್ದೀವಿ. ಹಲೋ ವೇದಾಂತ್. ಹಾ, ಮನೆ ಬಿಡ್ತಿದ್ದೀನಿ, ಬಂದೆ. ಅಮ್ಮ, ಗಣಪತಿ ತರಕ್ಕೆ ಹೋಗ್ತಿದ್ದೀನಿ. ಸರಿಮ್ಮ. ಹೊಸ ಅಮ್ಮ, ಇವತ್ತು ಇಲ್ಲಿ ಏನ್ ನಡೀತು? ನನಗೂ ಗೊತ್ತಿಲ್ಲ ಕಾಂತ. ನಾನು ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದು ನಿಜನಾ? ಹೊಸ ಅಮ್ಮ ಸುಹಾಸಿನಿ ಮೇಡಮ್ ಗವಾಸ್ ಹಾಕಿದ್ದು ನಿಜನಾ? ಯಾಕೆ ಬೇಕಪ್ಪ ದೊಡ್ಡವ್ರ ವಿಚಾರ ನಮಗೆ? ನಮ್ಮ ಕೆಲಸ ನಾವು ಮಾಡೋಣ. ಅಗ್ನಿ, ಅಗ್ನಿ, ಇಲ್ಲಪ್ಪ ಅಗ್ನಿ ಕಾಣಿಸ್ತಾ ಇಲ್ಲ. ಅದ್ ಸರಿ, ನೀವಿನ್ನೂ ಸ್ನಾನ ಮಾಡಿಲ್ವಾ? ನಿನ್ನೇನೆ ಮಾಡ್ದೇವಲ್ಲ ರಾಯರೇ. ಇವತ್ತಾನೆ ಗಣಪತಿ ಹಬ್ಬ, ಇವತ್ತಾನೆ ಮಾಡಬೇಕು. ಹೋಗಿ ಸ್ನಾನ ಮಾಡಿ. ಅಲ್ಲ, ಪೂಜೆ ಗೀಜೆ ಮಾಡಲ್ವಾ ನೀವು? ರಾಯರೇ, ಗಣೇಶನ ಹಬ್ಬಕ್ಕೆ ನಾವು ವಸೂಲು ಮಾಡ್ತೀವಿ, ಹಬ್ಬ ಎಲ್ಲ ಮಾಡಲ್ಲ ನಾವು. ಏನು, ಗಣಪತಿ ಹಬ್ಬದ ದಿನ ನೀವು ಗಣಪತಿ ಪೂಜೆ ಮಾಡಲ್ವಾ? ಇಲ್ಲ ರಾಯರೇ, ಅದು ಎಲ್ಲ ನಮ್ಮಲ್ಲಿ ಇಲ್ಲ. ಎಲ್ಲಿಗೆ ಬಂದು ಸಿಗಾಕೊಂಡೆ ನಾನು? ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ರಾಯರೇ, ದಯವಿಟ್ಟು ಹೋಗ್ಬೇಡಿ, ಅಣ್ಣ ನಮಗೆ ಬೈತಾರೆ. ಅಲ್ಲಪ್ಪ, ಗಣಪತಿ ಹಬ್ಬದ ದಿನ ನಾನು ಗಣಪತಿ ಕೂರಿಸಿ ಪೂಜೆ ಮಾಡಿ ಹೊರಗಡೆ ಹೋಗಿ 21 ಗಣಪತಿಗಳನ್ನ ದರ್ಶನ ಮಾಡಿದೆ, ಒಂದು ತೊಟ್ಟು ನೀರು ಕುಡಿಯಲ್ಲ. ನಾನು ಗಣಪತಿ ದರ್ಶನ ಮಾಡಬೇಕು, ಹೊರಗೋಗಿ ಬರ್ತೇನೆ. ರಾಯ್ರೆ, ಆಚೆ ಹೋಗ್ಬೇಕಾ? ಏನು ಬೇಕು ಹೇಳಿ, ಇಲ್ಲೇ ತರ್ಸೋಣ. ಒಂದಿಷ್ಟು ನೆಮ್ಮದಿ ಬೇಕು, ತಂದ್ಕೊಡಿ. ಯಾಕೆ ರಾಯ್ರೆ, ಏನಾಯ್ತು? ನಾನು ಬಂದಾಗಿಂದ ನೋಡ್ತಾ ಇದ್ದೆ, ನನಗೆ ಮನೆಯಿಂದ ಹೊರಗಡೆ ಕಾಲಿಡಕ್ಕೆ ಬಿಡ್ತಾ ಇಲ್ಲ ನೀವು. ಬೇರೆ ದಿನಗಳ ವಿಚಾರ ಬಿಡಿ, ಇವತ್ತು ಹಬ್ಬ. ಈ ಮನೇಲಂತೂ ಹಬ್ಬ ಆಚರಣೆ ಮಾಡಲ್ಲ. ಅದಕ್ಕೆ ಹೊರಗೋಗಿ ಬರ್ತೀನಿ ಅಂದರೆ ನಿಮ್ಮ ಹುಡುಗರು ಬಿಡ್ತಾ ಇಲ್ಲ. ಯಾರು ಹೇಳಿದ್ರು ಹಬ್ಬ ಮಾಡಲ್ಲ ಅಂತ ರಾಯ್ರೆ? ಹೇಳಿದ್ನಲ್ಲ, ನಿಮ್ಮ ಹುಡುಗರು ಅಂತ. ಇಷ್ಟು ವರ್ಷ ಮಾಡಿರಲಿಲ್ಲ, ಈ ವರ್ಷ ಮಾಡ್ತೀನಿ. ತುಂಬ ಒಳ್ಳೇದು ಅಗ್ನಿ. ರಾಯ್ರೆ, ನಿಮಗೆ ಏನೇನು ಬೇಕು ಅದೆಲ್ಲ ತರಿಸ್ಕೊಳ್ಳಿ. ಗಣಪತಿ ಹಬ್ಬದ ದಿವಸ ಏನು ಬೇಕು? ಒಂದು ಗಣಪತಿ ಬೇಕು, ಗೌರಿ ಬೇಕು. ಅಣ್ಣ, ನಮ್ಮ ಪಕ್ಕದ ಬೀದಿ ಗಜಾನನ್ ಸೇಟ್ ಇದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಪಟ್ ಅಂತ ತಂದು ಕೊಡ್ತಾರೆ. ಗಣಪತಿನ ನೀನು ರೌಡಿಸಮ್ ಮಾಡಿ ಯಾರಿಂದನೋ ಜಬರ್ದಸ್ತಿಯಿಂದ ಕಿತ್ಕೊಂಬರೋದಲ್ಲ. ನಾವು ದುಡ್ದಿರೋ ದುಡ್ಡಲ್ಲಿ ಕೊಂಡ್ಕೊಂಬರ್ಬೇಕು. ರಾಯ್ರೆ, ಅವನಿಗೆ ಗೊತ್ತಾಗಲ್ಲ ಬಿಡಿ, ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ. ತಗೋ, ರಾಯ್ರೆ ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿ ಹೋಗಿ. ಓಕೆನಾ ರಾಯ್ರೆ? ನೋಡಗ್ನಿ, ಮನೆ ಅಂದಮೇಲೆ ಹಬ್ಬ ಹರಿದಿನ ಶುಭ ಕಾರ್ಯಗಳು ನಡೀತಾನೆ ಇರಬೇಕು. ಆಗಲೇ ಆ ಮನೆಗೆ ಒಂದು ಕಳೆ, ಆ ಭಗವಂತನ ಆಶೀರ್ವಾದನೂ ಇರುತ್ತೆ.